ಅತಿಯಾದ ಒಳ್ಳೆತನ ನಮಗೆ ಮುಳ್ಳಾಗ್ಬಿಡುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಅದು ಯಾಕೆ ಅಂತ ನಮಗೂ ಕೂಡ ಗೊತ್ತಿರೋದಿಲ್ಲ. ನಾವು ಎಷ್ಟೇ ಒಳ್ಳೆಯವರಾಗಿದ್ದರೂ ಆ ಒಳ್ಳೆತನದ ಹಿಂದೆ ಇರೋ ಅರ್ಥ ಯಾರಿಗೂ ಅರ್ಥ ಆಗಲ್ಲ. ನಾವು ಕೆಟ್ಟದ್ದು ಮಾಡಿದ್ರೆ ಅದು ಅವ್ರಿಗೆ ಕೆಟ್ಟದಾಗೆ ಕಾಣಿಸುತ್ತೆ. ಯಾಕೆ ಅಂತ ಅರ್ಥ ಆಗಲ್ಲ. ಏನಾಗುತ್ತೆ ಅಂದರೆ, ಯಾರು ಜಾಸ್ತಿ ಒಳ್ಳೆಯವರಾಗಿರ್ತಾರೋ ಅವ್ರಿಗೆ ಜಾಸ್ತಿ ಕಷ್ಟಗಳು ಬರ್ತವೆ. ಯಾಕಿರ್ಬೋದು? ದೇವ್ರು ನಮ್ಮನ್ನ ಪರೀಕ್ಷೆ ಮಾಡ್ತಾನೆ, ಇವನು ಕೆಟ್ಟ ದಾರಿ ಹಿಡಿತಾನ ಇಲ್ವಾ ಅಥವಾ ಒಳ್ಳೆಯವನಾಗೇ ಇರ್ತಾನ ಅಂತ. ಅದಕ್ಕೆ ನಾವು ಯಾರು ಎಷ್ಟೇ ದ್ರೋಹ ಮಾಡಿದ್ರು, ಯಾರು ಎಷ್ಟೇ ಕೆಟ್ಟದ್ದು ಮಾಡಿದ್ರು ನಾವು ಒಳ್ಳೆಯದನ್ನೇ ಬಯಸಬೇಕು. ಯಾರಿಗೂ ಕೆಟ್ಟದ್ದು ಬಯಸಬಾರ್ದು. ನಮ್ಮ ಬಗ್ಗೆ 1000 ಜನ 1000 ತಿಳ್ಕೊಳ್ಳಿ, ಅವ್ರಿಗೆ ಆಯ್ತಪ್ಪ ನಾವು ಕೆಟ್ಟವರ ಆಯ್ತು ಹಂಗೆ ಅನ್ಕೊಳ್ಳಿ ಅಂತ ಬಿಟ್ಬಿಡೋಣ. ಇನ್ಮೇಲೆ ಒಳ್ಳೆಯವ್ರಿಗೆ ಮಾತ್ರ ನಾವು ಒಳ್ಳೇದು ಮಾಡಬೇಕು, ಕೆಟ್ಟವ್ರಿಗೂ ಒಳ್ಳೇದು ಮಾಡೋಣ. ಯಾಕಂದರೆ ಅವರು ನಮ್ಮಿಂದ ನೋಡಿ ಇನ್ಸ್ಪೈರ್ ಆಗಿದ್ರು ಸರಿ, ಅವ್ರು ಒಳ್ಳೆಯವರಾಗಲಿ ಅಂತ ಅಷ್ಟೇ ಫ್ರೆಂಡ್ಸ್.